ಇನ್ನು 5 ಗ್ಯಾರಂಟಿಗಳ ಬಗ್ಗೆ ಮಾತನಾಡ್ತೀರಿ. ನೀವು ಕೊಟ್ಟಂತ ಮಾತು, ನಿಮ್ಮ ಪ್ರಣಾಳಿಕೆಯಲ್ಲಿ ನೀವು ಕೊಟ್ಟಂತ ಹೇಳಿಕೆ, ನಾನು ಈಗ ತಾನೇ ಮಾತನಾಡಬೇಕಾದ್ರೆ ಹೇಳ್ತಾ ಇದ್ದೆ, ಹಿಮಾಚಲ್ ಪ್ರದೇಶ ಪರಿಸ್ಥಿತಿ ಏನಾಗಿದೆ, ತೆಲಂಗಾಣ ಪರಿಸ್ಥಿತಿ ಏನಾಗಿದೆ, ಮುಂದೆ ಕರ್ನಾಟಕ ರಾಜ್ಯವನ್ನ ಆರ್ಥಿಕ ಸುನಾಮಿ ಎಬ್ಬಿಸ್ತಕ್ಕಂಥ ದಿನಗಳು ಬಹಳ ದೂರ ಇಲ್ಲ ಅಂತಕ್ಕಂಥದ್ದು ನಮಗೆ ನಿಜಕ್ಕೂ ಕೂಡ ಇವತ್ತು ಚಿಂತನೆ ಇದೆ ಅದರ ಬಗ್ಗೆ. 5 ಗ್ಯಾರಂಟಿಗಳು ಪ್ರತಿ ತಿಂಗಳು ಹೆಣ್ಮಕ್ಳು ಖಾತೆಗಳಿಗೆ ಜಮಾ ಮಾಡ್ತೀನಿ ಅಂತ ಹೇಳಿದ್ರೆ 2,000 ರೂಪಾಯಿ ಕೊಡ್ತೀನಿ ಗೃಹಲಕ್ಷ್ಮಿ ಯೋಜನೆ ಮೂಲಕ. ಪ್ರತಿಯೊಂದು ರಾಜ್ಯದಲ್ಲಿ ಇರ್ತಕ್ಕಂಥ ಮಹಿಳೆಯರಿಗೆ ಸಬಲೀಕರಣ ಮಾಡ್ತೇನೆ ಅಂತಕ್ಕಂಥ ಘಂಟಾಘೋಷವಾದಂತ ಹೇಳಿಕೆ ಕೊಟ್ರಿ. ಅದೆಂಥದ್ದು ಗೃಹ ಜ್ಯೋತಿ ಅಂದ್ರಿ, ಯುವ ನಿಧಿ ಅಂದ್ರಿ, ಫ್ರೀ ಬಸ್ಸು ಅಂದ್ರಿ. ಕೊನೆಗೆ ವರ್ಷಕ್ಕೆ ನಿಮಗೆ 55,000 ಕೋಟಿ ಇವತ್ತು ನೀವು ಹಣಕಾಸನ್ನ ಹೊಂದಿಸಬೇಕಾಗಿದೆ ಗ್ಯಾರಂಟಿಗಳಿಗೆ. ನೀವು 1 ಲಕ್ಷ ಕೋಟಿ ಸಾಲ ಮಾಡಿರ್ತಕ್ಕಂಥದ್ದು ನೀವು ಗ್ಯಾರಂಟಿಗೆ ದುಡ್ಡು ಕೊಡ್ತಿರೋ, ಅಭಿವೃದ್ಧಿಗೆ ದುಡ್ಡು ಕೊಡ್ತಿರೋ, ಅಥವಾ ನಿಮಗೆ ರಾಜ್ಯದ ಅಭಿವೃದ್ಧಿಯ ಪರವಾಗಿ ಯಾವುದೇ ರೀತಿಯಾದಂಥ ನಿಮ್ಮ ಬದ್ಧತೆ, ಕಾಳಜಿ ಯಾವುದೂ ಕೂಡ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ. ಅದೇ ಒಂದು ಕಡೆ ಸನ್ಮಾನ್ಯ ಕುಮಾರಣ್ಣ ಅವರು ಈಗ ತಾನೇ ಆಗಮಿಸಿದ್ದಾರೆ. ಮತ್ತೆ ನಾನು ನೆನೆಸ್ಕೊಳ್ಳಿಕ್ಕೆ ಇಷ್ಟಪಡ್ತೇನೆ, ನಿಮ್ಮ ಜೊತೆ 2018ರ ಆ ಸಮ್ಮಿಶ್ರ ಸರ್ಕಾರದ ಒತ್ತಡ ಎಲ್ಲ ನಮ್ಮ ಹಿರಿಯ ಶಾಸಕ ಮಿತ್ರರು ಸಾಕ್ಷಿ ಇದ್ದಾರೆ. ಆ 14 ತಿಂಗಳಲ್ಲಿ ಪ್ರತಿದಿನ ಮಾನಸಿಕವಾಗಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಚಿತ್ರಹಿಂಸೆ ಕೊಟ್ರಿ. ಆದರೂ ಕೂಡ ಇದನ್ನೆಲ್ಲ ಮೆಟ್ ನಿಂತು ಸನ್ಮಾನ್ಯ ಕುಮಾರಣ್ಣ ಅವರು ರೈತರ ಸಾಲ ಮನ್ನಾ ಮಾಡ್ತೇನೆ ಅಂತ ಮಾತನ್ನ ಕೊಟ್ಟಿದ್ರು. 25,000 ಕೋಟಿಗೂ ಅಧಿಕ ರೈತರ ಸಾಲವನ್ನ ಕೇವಲ 14 ತಿಂಗಳಲ್ಲಿ ಹಣವನ್ನ ಹೊಂದಿಸಿ ಒಂದ್ ಕಡೆ ಅಭಿವೃದ್ಧಿನೂ ಕೂಡ ಸ್ಥಗಿತಗೊಳ್ಳಿಲ್ಲ, ಅಭಿವೃದ್ಧಿಗೂ ಕೂಡ ವೇಗ ಕೊಟ್ಟಿದ್ದಾರೆ. ಅವ್ರು ಕೊಟ್ಟಂತ ಮಾತನ್ನು ಕೂಡ ರೈತಾಪಿ ವರ್ಗದ ಎಲ್ಲ ತಂದೆ ತಾಯಂದ್ರ ಪರವಾಗಿ ಉಳಿಸ್ಕೊಂಡಿರ್ತಕ್ಕಂಥ ನಿದರ್ಶನಗಳಿದೆ. ಎಷ್ಟು ತರದ ಅವಮಾನಗಳು ಮಾಡಿದ್ದೀರಿ ಸನ್ಮಾನ್ಯ ಕುಮಾರಣ್ಣ ಅವರಿಗೆ, ಇವೆಲ್ಲ ಮುಂದೆ ಮಾತನಾಡ್ತೇವೆ. ಆದ್ರೆ ಇವತ್ತು ಈ ಒಂದು ಹೋರಾಟಕ್ಕೆ, ಒಂದು ಅಭಿಯಾನಕ್ಕೆ ಏನು ಕಾಲನ್ನ ಇಟ್ಟಿದ್ದೇವೆ, ಈ ಒಂದು ಹೋರಾಟ ಇವತ್ತಿನಿಂದ ಪ್ರಾರಂಭ ಮಾಡಿದ್ದೇವೆ. ಸನ್ಮಾನ್ಯ ಕುಮಾರಣ್ಣ ಅವರು ಈಗಾಗಲೇ ಕಳೆದ ವಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ಮಾತನ್ನು ಹೇಳಿದ್ದಾರೆ. ಯುದ್ಧಕ್ಕೆ ಜನತಾದಳ ಪಕ್ಷ, ಸನ್ಮಾನ್ಯ ಕುಮಾರಣ್ಣ ಅವರ ನೇತೃತ್ವದಲ್ಲಿ ಯುದ್ಧಕ್ಕೆ ಜನತಾದಳ ಪಕ್ಷ ನಾವು ಸಿದ್ಧರಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದೇವೆ. ಅದಕ್ಕೆ ಕಾರಣ ಯಾವ ರೀತಿ ಕಳೆದ 2 ವರ್ಷದಿಂದ ನಾನು SIT ಬಗ್ಗೆ ಆಗಲಿ, ಲೋಕಾಯುಕ್ತ ಬಗ್ಗೆ ಆಗಲಿ, ಇಟ್ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ, ನಾನು ಗೌರವ ಕೊಡ್ತೇನೆ. ಆದರೆ ಯಾವ ರೀತಿ ನೀವು ಸರ್ಕಾರದ ಒಂದು ಒತ್ತಡಕ್ಕೆ SITಯನ್ನ ಬಳಸ್ಕೊಳ್ತಾ ಇದ್ದೀರಿ, ಯಾವ ರೀತಿ ನೀವು ಒಬ್ಬರನ್ನ ನಿಂದಿಸಬೇಕು, ತೇಜಾವಧೆ ಮಾಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಟಾರ್ಗೆಟ್ ರಾಜಕಾರಣವನ್ನ ಮಾಡ್ತಾ ಇದ್ದೀರಿ. ವಿಷ ಬೀಜವನ್ನ ಬಿತ್ತಿದ್ದೀರಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ. ಸನ್ಮಾನ್ಯ ಕುಮಾರಣ್ಣ ಅವರು 2 ಬಾರಿ ಈ ರಾಜ್ಯವನ್ನು ಆಡಳಿತ ಮಾಡಿದ್ದಾರೆ. ನಮ್ಮ ರಾಮನಗರ ಜಿಲ್ಲೆಯಿಂದನೂ ಬಹುತೇಕ ಮುಖಂಡರುಗಳು ಬಂದಿರೋದಾರೆ ಇವತ್ತು. ತಮಗೆ ಗೊತ್ತಿದೆಯಣ್ಣ, ಒಂದು ದಿನ ಸನ್ಮಾನ್ಯ ಕುಮಾರಣ್ಣ ಅವರಿಗೆ ಪೊಲೀಸ್ ಸ್ಟೇಷನ್ಗಳಲ್ಲಿ ಅವರು ಶಾಸಕರಿದ್ದಾಗ 4 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ರಾಮನಗರ ಕ್ಷೇತ್ರದಲ್ಲಿ, ಚನ್ನಪಟ್ಟಣದಲ್ಲಿ 2 ಬಾರಿ ಶಾಸಕರಾಗಿ ಆಯ್ಕೆ ಮಾಡಿದ್ದೀರಿ. ಒಂದು ದಿನ ಪೊಲೀಸ್ ಸ್ಟೇಷನ್ ವಿಚಾರವಾಗಿ ನಾನು ಸಣ್ಣದ್ರಿಂದ ಹೇಳೋದಾದ್ರೆ ಫೋನ್ ಮಾಡಿದಾಗ ಅದು ಏನೋ ನೋಡ್ಕೊಂಡು ಬಿಟ್ಟು ಕಳಿಸಿ, ಯಾವುದೇ ಪಕ್ಷದವ್ರು ಇರಲಿ ಬೇಡ, ಬುದ್ಧಿವಾದ ಹೇಳಿ ಕಳಿಸಿ ಅಂತ ಸನ್ಮಾನ್ಯ ಕುಮಾರಣ್ಣ ಅವರು ಅತ್ಯಂತ ಆರೋಗ್ಯಕರವಾದಂಥ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು. ಆದರೆ ನೀವೇನು ಮಾಡ್ತಾ ಇದ್ದೀರಿ? ಮುಂದೆ ಇದೇ ರೀತಿ ಇರುತ್ತಾ? ಕಾಲಚಕ್ರ ಉರುಳ್ತಾ ಇರುತ್ತೆ, ತಿರುಗ್ತಾ ಇರುತ್ತೆ. ಇದು ಪ್ರಜಾಪ್ರಭುತ್ವ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇದ್ದಿದ್ರೆ, ನಿಮ್ಮ ಸರ್ಕಾರ ನೀವು ಅನ್ಕಂಡ ಮಟ್ಟಕ್ಕೆ ಜನಗಳಿಗೆ ಮುಟ್ಟಿದ ನಿಮ್ಮ ಕಾರ್ಯಕ್ರಮಗಳು ಅಂತಕ್ಕಂಥ ವಿಶ್ವಾಸ ಇದ್ದಿದ್ರೆ, ಯಾತಕ್ಕೋಸ್ಕರ ನೀವು ಇನ್ನೂ ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು, ಕಾರ್ಪೊರೇಷನ್ ಚುನಾವಣೆಗಳನ್ನ ತಡೆ ಇಟ್ಕೊಂಡಿದ್ದೀರಿ? ನಿಮಗೆ ಗೊತ್ತಿದೆ ನಾಳೆ ಅದರ ದಿಕ್ಸೂಚಿ ಮುಂದಿನ ಸಾರ್ವತ್ರಿಕ ಚುನಾವಣೆಗೆ ಏನಾಗಬಹುದು ಅಂತಕ್ಕಂಥದ್ದು. ಇವೆಲ್ಲದಕ್ಕೂ ಜನ ಉತ್ತರ ಕೊಡ್ತಕ್ಕಂಥ ದಿನ ಬಹಳ ದೂರ ಇಲ್ಲ, ಬಹಳ ದೂರ ಇಲ್ಲ. ಆದರೆ ಒಂದು ಮಾತನ್ನು ಹೇಳ್ತೇನೆ, ಇವತ್ತಿನ ಈ ಒಂದು ಹೋರಾಟ, ಇವತ್ತಿನ ಈ ಒಂದು ಅಭಿಯಾನ ಕೇವಲ 1 ದಿನದ ಹೋರಾಟ, 1 ದಿನದ ಅಭಿಯಾನ ಅಲ್ಲ.
ಸನ್ಮಾನ್ಯ ದೇವೇಗೌಡರು ಸಾಹೇಬರು ಜನತಾದಳ ಪಕ್ಷವನ್ನ ಕಟ್ಟಿರ್ತಕ್ಕಂಥದ್ದೇ ಹೋರಾಟದ ಹಿನ್ನೆಲೆಯಲ್ಲಿ ಅತ್ಯಂತ ಬದ್ಧತೆಯಿಂದ ಪ್ರಾಮಾಣಿಕವಾಗಿ ಕಳೆದ 64 ವರ್ಷದ ಸುದೀರ್ಘ ಕಾಲದ ಅವರ ರಾಜಕಾರಣದ ಜೀವನದಲ್ಲಿ ಕೇವಲ 3.5 ವರ್ಷ ಅವಧಿಯಷ್ಟೇ ಅವರು ಅಧಿಕಾರವನ್ನು ನೋಡಿರ್ತಕ್ಕಂಥದ್ದು. ಇನ್ನು ಮಿಕ್ಕ ಸಮಯ ವಿರೋಧ ಪಕ್ಷದಲ್ಲಿ ಕೂತಿದ್ದಾರೆ. ಆಡಳಿತ ಪಕ್ಷ ಎಡುವುದಾಗ ತಿದ್ದಿದ್ದಾರೆ, ಬುದ್ಧಿ ಹೇಳಿದ್ದಾರೆ, ಎಚ್ಚರಿಕೆ ಕೊಟ್ಟಿದ್ದಾರೆ. ಆದರೆ ಇವತ್ತಿಗೂ 92 ವಯಸ್ಸಿನ ದೇವೇಗೌಡರು ಸಾಹೇಬರು ಅವರ ಹುಮ್ಮಸ್ಸನ್ನ ಕಳ್ಕೊಂಡಿಲ್ಲ.